ಇದೇ ನಿಮ್ಮ ಮೊದಲನೇ ಪಾಠ, ಫಸ್ಟ್ ಲೆಸನ್. ಇದಕ್ಕೆ ನಾವೇನು ಹೇಳ್ತೀವಿ? ಫೋನಿಕ್ಸ್. ಫೋನಿಕ್ಸ್ ಫೋನಿಕ್ಸ್ ಆಫ್ ಫೋನಿಕ್ಸ್. ಫೋನಿಕ್ಸ್ ಅಂದರೆ ಏನು? ಫೋನಿಕ್ಸ್ ಅಂದರೆ ಆ್ಯಕ್ಚುಲಿ NICS. ಫೋನಿಕ್ಸ್. ಫೋನಿಕ್ಸ್ ಅಂದರೆ ಪದದ ಉಚ್ಚಾರಣೆ ಏನಿದೆ. ನಾವು ಸ್ಪೆಲ್ಲಿಂಗ್ ಹೇಳೋದಿಲ್ಲ ಫೋನಿಕ್ಸಲ್ಲಿ, ಸ್ಪೆಲ್ಲಿಂಗ್ ಹೇಳೋದಿಲ್ಲ. ಪದದ ಉಚ್ಚಾರಣೆ ಏನಿದೆ ಆ ಉಚ್ಚಾರಣೆ ಆ್ಯಪಲ್ ಅಂತಿದ್ದರೆ ಲ್ ಇದೇನಿದು? ಇದು ಆ ಪದದ ಉಚ್ಚಾರಣೆ, ರೈಟ್? ಇದನ್ನು ನಿಮಗೆ ಅದು ಹೇಗಿದೆ ಹಾಗೆ ಹೇಳಕ್ಕೆ ಬರುತ್ತಾ? ನಾನು ಹೆಂಗೆ ಹೇಳ್ತೀನಿ ಹಾಗೆ ಹೇಳಕ್ಕೆ ಬರುತ್ತಾ? ಆಮೇಲೆ ಅದನ್ನು ಅಕ್ಷರದ ರೂಪದಲ್ಲಿ ನಿಮಗೆ ಬರೆಯೋಕ್ಕೆ ಬರುತ್ತಾ? ಇವೆರಡೂ ಕರೆಕ್ಟಾಗಿ ಮಿಕ್ಸ್ ಆದರೆ ಅದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ABCD ಅಂತ ಹೇಳ್ತೀವಲ್ವ, ಅದು ಸ್ಪೆಲ್ಲಿಂಗ್ಸ್. ಅದು ಫೋನಿಕ್ಸ್ ಅಂದರೆ ಏನು? ಸೌಂಡ್ಸ್ ಆ್ಯಂಡ್ ಲೆಟರ್ಸ್. ಸೊ ಈಗ ಆ್ಯಪಲ್ ಅಂತ ನಾನು ಆ್ಯಪಲ್ ಅಂತ ಹೇಳ್ತೀನಿ, ಆ್ಯಪಲ್ ಬೇಡ, ಬ್ಯಾಟ್ ಸಣ್ಣ ಪದ, ಬ್ಯಾಟ್. ನಾನು ಹೇಳ್ತೀನಿ ಬ್ಯಾಟ್ ಬ್ಯಾಟ್ ಅಂತ ಹೇಳ್ತೀನಿ. ಅವಾಗ ನೀವೇನು ಹೇಳ್ತೀರಾ? ಬ ಬ ಬ ಆ ಆ ಆ ಟ್ ಟ್ ಟ್. ಈ ಥರ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಫೋನಿಕ್ಸ್. ಈ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ ಫೋನಿಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ABCDEFGH ಈ ಥರ ನಾವು ಹೇಳಿದ್ರೆ ಅದು ಸ್ಪೆಲ್ಲಿಂಗ್, ಸ್ಪೆಲ್ಲಿಂಗ್ಸ್. A B K D E F G J ಇದು ಹೇಳಿದ್ರೆ ಅದು ಫೋನಿಕ್ಸ್. ನಮಗೆ ಬೇಕಾಗಿರೋದು ಇದೆ ತಾನೆ? ನೀವೀಗ ನೋಡೋದಿಲ್ಲ, ಅಷ್ಟು ದೊಡ್ಡ ಪದಗಳನ್ನು ನಾವು ಫೋನಿಕ್ಸ್ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಓದೋಕ್ಕೆ ನಮ್ಮ ಕೈಲಿ ಆಯಿತು ಅಲ್ವಾ? ಓಕೆ, ಹಾಂ. ಸೊ ಈಗ ನಿಮಗೆ ಯಾರಿಗಾದರೂ ನಾನು ಬರೀಲಿಕ್ಕೆ ಟೈಮ್ ಕೊಡ್ತೀನಿ, ಇದನ್ನು ಬರ್ಕೋಬೋದು. ಇದು ಅಂಥದ್ದೇನು ತಲೆ ಕೆಡಿಸ್ಕೋಬೇಡಿ. ನೀವು ಇದಿಷ್ಟು ಮಾತ್ರ ಬರ್ಕೋಬೇಕಾಗಿರೋದು. ಆಮೇಲೆ ಆವಾಗಲೇ ತೋರಿಸಿದ್ನಲ್ಲ ಬ್ರೇಕಲ್ಲಿ ಒಂದಷ್ಟು ಜನ ಬರ್ಕೊಂಡಿರ್ತೀರಾ. ಇಲ್ಲಾಂದರೆ ನಾನು PDF ಕಳಿಸ್ತೀನಿ, ನಾಳೆ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಹಾಂ, ಈಗ ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದೆಯಾ ಕೇಳಲಿಕ್ಕೆ? ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಇದು ಹೆಸರು, ನೇಮ್ಸ್. ಇದು ಪ್ರೊನೌನ್ಸಿಯೇಷನ್. ಇದೇ ಬರೋದು ನಿಮಗೆ. ಇದು ನಮಗೆ ಬೇಕಾಗಿರೋದು ಸ್ಪೆಲ್ಲಿಂಗ್ ಹೇಳಲಿಕ್ಕಷ್ಟೇ, ಬಟ್ ಓದೋಕ್ಕೆ ಬರೆಯೋಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಇದು. ಎನಿ ಕ್ವೆಶ್ಚನ್ಸ್? ಯಾರಿಗಾದರೂ ಪ್ರಶ್ನೆ ಇದೆಯಾ? ಮೆನಿ ಕ್ವೆಶ್ಚನ್ಸ್? ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕೇಳ್ಬೋದು. ನಿಮಗೆ 70% ಇಂಗ್ಲೀಷ್ ಬಂದಂಗೆ. ಈಗ ನೀವು 70% ಇಂಗ್ಲೀಷ್ ಕಲ್ತಂಗೆ ಒಂದೇ ಕ್ಲಾಸಲ್ಲಿ ನೀವು 70 ಈ ಪದನ ನಾಳೆ ಕೂತ್ಕೊಂಡು ಕರೆಕ್ಟಾಗಿ ನೀವು ಕೂತ್ಕೊಂಡು ಬರೆದ್ರೆ ಎಲ್ಲ ಪದಗಳನ್ನು ಈಸಿಯಾಗಿ ಓದ್ಬೋದು, ಹಾಗೆ ಬರೀಲೂಬೋದು. ಒಂದು 2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಇವೆಲ್ಲ 6 ಪದಗಳು ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ, 6 ಪದಗಳು ಈಸಿಯಾಗಿ ಬರೀಲೂಬೋದು, ಓದಲೂಬೋದು ನೀವು. ಹಾಗೆ ಆ ಥರದ್ದು ಬಹಳ ಪದಗಳು ನಾನು ಸಿಂಪಲ್ ಆಗಿರೋ ವರ್ಡ್ಸನ್ನು ಕೊಟ್ಟರೆ ದೊಡ್ಡದಾಗಿರುತ್ತೆ, ಬಟ್ ಸಿಂಪಲ್ ಆಗಿರುತ್ತೆ. ನೀವು ಒಂದು ವಾರ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ 70% ಇಂಗ್ಲೀಷಲ್ಲಿ ಬಂದುಬಿಡುತ್ತೆ ನಿಮಗೆ. ಆದರೆ 30% ಇದೆಯಲ್ಲ, 30% ಓದೋದೇ ನಮಗೆ ಸ್ವಲ್ಪ ಕಷ್ಟ ಅಲ್ಲ, ಟೈಮ್ ತಗೊಳ್ಳುತ್ತೆ. ಕಷ್ಟನ ಈಸಿ ಮಾಡಲಿಕ್ಕೇ ನಾವು ಮೆಥಡ್ ಕಂಡು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ನಿಮಗೆ ಸಿಂಪಲಾಗಿ ಇನ್ನೊಂದು ಹೇಳ್ತೀನಿ ನೋಡಿ. ಇದರಲ್ಲಿ ಬರದೇ ಇರುವಂಥದ್ದು ನೀವು ಕೇಳ್ಬೋದು, ಸರ್ 30%ಅಲ್ಲಿ ಏನು ಬರುತ್ತೆ? ಎಕ್ಸಾಂಪಲ್ ಕೊಡ್ತೀನಿ ಒಂದು. ಈಗ ನಾವು ಒಂದೊಂದು ಅಕ್ಷರಗಳನ್ನು ಓದ್ತಾ ಇದ್ದೀವಲ್ವಾ, ಇಲ್ಲಿ ಒಂದೊಂದು ಅಕ್ಷರನ ಉಚ್ಚಾರಣೆ ಮಾಡ್ತಾ ಇದ್ದೀವಿ. A B K D F ಅಂತ ಒಂದೊಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಿ ಅದನ್ನು ಕೂಡಿಸ್ತಾ ಇದ್ದೀವಿ.
ಈಗ ಇದು ಒಂದೊಂದು ಓದ್ತಾ ಇದ್ದೀವಿ, ಇಲ್ಲಿ ಕೂಡಿಸ್ತಾ ಇದ್ದೀವಿ ಅಲ್ವಾ, ಇದು ಒಂದೊಂದು ಓದ್ತಾ ಇದ್ದೀವಿ, ಇಲ್ಲಿ ಕೂಡಿಸ್ತಾ ಇದ್ದೀವಿ. ಬಟ್ ಇಂಗ್ಲೀಷಲ್ಲಿ ಕೆಲವು ಕಾಂಬಿನೇಷನ್ಸ್ ಇದೆ, ಅಕ್ಷರಗಳ ಕಾಂಬಿನೇಷನ್. ಒಂದು ಹಂತ ಆದಮೇಲೆ ನೀವು ಈ ಫೋನಿಕ್ಸ್ 70% ನಿಮಗೆ ಇಂಗ್ಲೀಷಲ್ಲಿ 70% ಓದ್ಲಿಕ್ಕೆ ಬಂತು, ಬರೀಲಿಕ್ಕೆ ಬಂತು. ಈಗ ಇನ್ನು ಉಳಿದಿರೋ 30%ಏನು ಕಾಂಬಿನೇಷನ್ಸ್ ಅಂದರೆ ಅಕ್ಷರಗಳ ಗುಂಪು ಸೇರಿದಾಗ, ಕೆಲವು ಅಕ್ಷರಗಳ ಗುಂಪು ಸೇರಿದಾಗ ಅದಕ್ಕೆ ಅದರದೇ ಆದಂತಹ ಉಚ್ಚಾರಣೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು TION ಒಟ್ಟಿಗೆ ಬಂದಾಗ, ಕೊನೆಯಲ್ಲಿ TION ಒಟ್ಟಿಗೆ ಬಂದಾಗ ಅದನ್ನು ಒಟ್ಟಿಗೆ ಓದಬೇಕು. ಒಟ್ಟಿಗೆ ಓದೋದು ಹೇಗೆ? ಅದಕ್ಕೆ ಸಪ್ರೇಟ್ ಸೌಂಡ್ ಇದೆ, ನಾವು ಶನ್ ಅಂತ ಓದಬೇಕು. ಓಕೆ, TION ನಾವು ಟಿಗೆ ಟ, ಐಗೆ ಇ, ಆ ನ್, ಟಿಯಾನ್ ಅಂತ ಓದಬಾರ್ದು, ಇದು ಕೊನೆಯಲ್ಲಿ ಬರುವಂಥದ್ದು. ಸೊ TION ಬಂದಾಗ ಏನಂತ ಓದಬೇಕು? ಶನ್. ಓಕೆ, ಅದೇ CIAL ಇದು ಕಾಂಬಿನೇಷನ್. ಇದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ. ಕಾಂಬಿನೇಷನ್ ಅಲ್ಲಿ ಲೆಟರ್ ಕಾಂಬಿನೇಷನ್ ಒಟ್ಟಿಗೆ ಬರುತ್ತೀವಿ. ಒಟ್ಟಿಗೆ ಬಂದಾಗ CIAL ಸಿಯಾಲ್ ಅಂತ ಓದಬಾರ್ದು, CIAL ಶಲ್. ಅರ್ಥ ಆಯ್ತಾ? ಸೊ ಈ ಥರದ ವಿಷಯಗಳು ಬಹಳ ಇದ್ದಾವೆ, ಕಾಂಬಿನೇಷನ್ಸ್ ಓದಬೇಕು. ಅದು ಕಾಂಬಿನೇಷನ್ಸು ನಾನು ಯಾವ್ಯಾವ ಕಾಂಬಿನೇಷನ್ಸ್ ಬರುತ್ತೆ ಇಂಗ್ಲೀಷಲ್ಲಿ ಅದೆಲ್ಲ ಕಾಂಬಿನೇಷನ್ಸ್ದು ನಿಮಗೆ ಪಾಠ ಇರುತ್ತೆ. ಆವಾಗ ಈ ಕಾಂಬಿನೇಷನ್ ಒಟ್ಟಿಗೆ ಓದಿದಾಗ ಏನಾಗುತ್ತೆ? ಈಸಿ ಆಗುತ್ತೆ. ನಾವು ಒಂದೊಂದು ಅಕ್ಷರ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ CIAL ಬಂತ ಶಲ್, TION ಬಂತ ಶನ್. ಓಕೆ ರೈಟ್, ಈ ಥರ ವಿಷಯಗಳು 30% ಇರುತ್ತೆ ನಿಮಗೆ. ಇನ್ನೊಂದು ಪದ ಇದೆ ನೋಡಿ, OUGH ಅಂತ ಬರುತ್ತೆ ನೋಡಿ, OUGH ಅಂತ ಕಾಂಬಿನೇಷನ್ ಬರುತ್ತೆ. ಕಾಂಬಿನೇಷನ್ ಲೆಟರ್ ಕಾಂಬಿನೇಷನ್. OUGH ಅಂತ ಬಂದಾಗ ನಾವು ಅದು ಒಂದೊಂದು ಅಕ್ಷರ ಓದಬಾರ್ದು. ಓಗೆ ಆ, ಯುಗೆ ಅ, ಆ ಗ ಹ ಅಂತ ಹೇಳಂಗಿಲ್ಲ. OUGH ಬಂದಾಗ ಅದರದೇ ಆದ ಸೌಂಡ್ ಇದೆ. ಓಕೆ, ಸೊ ಇಲ್ಲಿ ನೋಡಿ OUGH T ಬಂದರೆ ಆಟ್ ಅಂತ ಹೇಳಬೇಕು. ಸೊ ಇದರಲ್ಲಿ ಏನಾಗುತ್ತೆ? ಸೈಲೆಂಟ್ ಅಕ್ಷರಗಳಿದ್ದಾವೆ. ಇಲ್ಲಿ ಯಾವ್ದು ಸೈಲೆಂಟ್ ಆಗುತ್ತೆ? ಈ 3 ಅಕ್ಷರಗಳು ಸೈಲೆಂಟ್ ಆಗುತ್ತೆ. 3 ಅಕ್ಷರ ಸೈಲೆಂಟ್ ಆಗುತ್ತೆ. ಉಳಿದಿರೋ ಅಕ್ಷರ ಯಾವುದು? ಓಗೆ ಏನು? ಆ. ಓಗೆ ಆ. ಟಿಗೆ ಏನು? ಟ. ಈಗೇನು ಏನಂತ ಓದಬೇಕು? ಇದು ಸೈಲೆಂಟ್ ಆಗಿರುತ್ತೆ, ಆಟ್. ರೈಟ್? ಓಕೆ, ಈಗ ನೆಕ್ಸ್ಟ್ ನಾನು ಇಲ್ಲೊಂದು ಬಿ ಹಾಕ್ತೀನಿ. ಬಿ ಉಚ್ಚಾರಣೆ ಏನು? ಬ. ಇದೊಂದು ಪದ BOUGHT, ಬಾಟ್. ಅಲ್ಲಿ UGH ಸೈಲೆಂಟ್ ಆಗಿರುತ್ತೆ. ಅಕ್ಷರ ಉಳಿಯೋದು ಯಾವುದು? ಬ ಆ ಟ್, ಬಾಟ್. ಸೊ ಇಲ್ಲಿ ಬ ಆ ಟ್, ಬಾಟ್. ಇದರ ಪಕ್ಕದಲ್ಲಿ ಒಂದು ಆರ್ ಹಾಕ್ತೀನಿ. BOUGHT, ಬಾಟ್. ಇದರ ಪಕ್ಕದಲ್ಲಿ ಒಂದು ಆರ್ ಹಾಕಿದ್ರೆ ಬಿ ಉಚ್ಚಾರಣೆ ಬ, ಆರ್ ಉಚ್ಚಾರಣೆ ರ, ಓ ಉಚ್ಚಾರಣೆ ಆ, ಬ್ರಾ. UGH ಸೈಲೆಂಟ್, ಟ್. ಅಕ್ಷರಗಳೆಷ್ಟು? BROT, ಮಧ್ಯದಲ್ಲಿರೋದು ಸೈಲೆಂಟು. ಸೊ ಬ್ರಾಟ್. ಸೊ ಆಟ್, ಬಾಟ್, ಬ್ರಾಟ್. ಓಕೆ, ಥಾಟ್. ಅರ್ಥ ಆಯ್ತಾ? ಇವೆಲ್ಲ ನಾವು ಎಲ್ಲಿ ಕಲಿತೀವಿ? 30% ಕಲಿತೀವಿ. ಸ್ಪೆಲ್ಲಿಂಗ್ ರೂಲ್ಸ್, ಯಾವ ಅಕ್ಷರ ಆದಮೇಲೆ ಯಾವ್ದು ಬಂದಾಗ ಏನು ಉಚ್ಚಾರಣೆ ಮಾಡಬೇಕು. ಕಾಮನ್ ಆಗಿ ಈ ಥರ ಇದು ವರ್ಕ್ ಆಗೋದೆಲ್ಲಿ? 70% ವರ್ಡ್ಸಲ್ಲಿ ವರ್ಕ್ ಆಗುತ್ತೆ. ಇದರಲ್ಲೂ ನಮಗೆ ಬೇಕು. ಈಗ ಬಿ ಉಚ್ಚಾರಣೆ ಬ ಅಂತಲೇ ಹೇಳಬೇಕು. ಬ ರ ಆ, ಬ್ರಾ ಟ. 4 ಅಕ್ಷರನ ನಾವು ಫೋನಿಕ್ಸಲ್ಲೇ ಹೇಳ್ತಾ ಇದ್ದೀವಿ. 3 ಅಕ್ಷರ ಸೈಲೆಂಟ್ ಆಗಿದೆ, ಅದು ಗೊತ್ತಿರಬೇಕು ನಮಗೆ. ಓಕೆ, ಸೊ ಈ ಥರ ಕಾಂಬಿನೇಷನ್ಸನ್ನು ನಾವು ತಿಳ್ಕೋಬೇಕು. ಅಂದರೆ ಅದು ಹಂತವಾಗಿ, ಈಗಲೇ ನಾನು ಕಾಂಬಿನೇಷನ್ಸ್ ಎಲ್ಲ ಹೇಳ್ಕೊಡಲ್ಲ. ಫಸ್ಟ್ ನೀವು ಫೋನಿಕ್ಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆದ ನಂತರ ಆಮೇಲೆ ಸ್ಪೆಲ್ಲಿಂಗ್ ರೂಲ್ಸು, ಕಾಂಬಿನೇಷನ್ಸನ್ನು ಪ್ರಾಕ್ಟೀಸ್ ಮಾಡೋದು, ಇದೆಲ್ಲ ಇರುತ್ತೆ. ಓಕೆ, ಏನಾದರೂ ಪ್ರಶ್ನೆಗಳಿದೆಯಾ? ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, 2 ಥರ ಒಂದೇ ಥರ 2 ಅಕ್ಷರ ಬಂದರೆ ಒಂದನ್ನು ನಾವು ಸೈಲೆಂಟ್ ಮಾಡ್ತೀವಿ. ಇದನ್ನು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಒತ್ತಕ್ಷರ ಹಾಕಲ್ಲ ನಾವು ಕನ್ನಡದಲ್ಲಿ.
ಕನ್ನಡದಲ್ಲಿ ಒತ್ತಕ್ಷರ ಹಾಕ್ತೀವಲ್ಲ ಆ ಥರ ಇಂಗ್ಲೀಷಲ್ಲಿ ಒತ್ತಕ್ಷರ ಒಂದ್ರ ಕೆಳಗೆ ಒಂದು ಹಾಕೋದಿಲ್ಲ. ಎನಿ ಕ್ವೆಶನ್ಸ್? ಹಾಂ ಹೇಳಿ. ಕೇಳಿಸ್ತಾ ಇಲ್ಲ ಪ್ರಸನ್ನ. ಹಾಂ ಹಾಂ ಹೌದು, ಓ ಅಂತಾನೆ. ಅದೇ ನಾನು ಹೇಳಿದ್ನಲ್ಲ, ಅದು 30% ಬರುತ್ತೆ ನಿಮಗೆ. ಸೊ 70% ಇದು. ಆ ಅಂತ ಬರೋ ಸೌಂಡ್ಸು 70%, ಓ ಅಂತ ಬರೋದು 30%. ಓ ಅಂತ ಎಲ್ಲಿ ಬರುತ್ತೆ ಅದು ಇಂಥ ಕಡೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಇಂಥ ಕಡೆ ಬರುತ್ತದು ಅಂದರೆ ಓ ಎಲ್ಲಿ ಬರುತ್ತೆ, ಓಗೆ ಎಷ್ಟು ಸೌಂಡ್ ಇದೆ? ಓಗೆ ನಿಮಗೆ ನೋಡಿದ್ರೆ ನಮಗೆ 8 ಥರದ ಸೌಂಡ್ ಇದೆ. ಓ ಅನ್ನೋ ಅಕ್ಷರ ಎಲ್ಲ ಕಡೆ ಓನೂ ಆಗಲ್ಲ, ಎಲ್ಲ ಕಡೆ ಆನೂ ಆಗಲ್ಲ. ಓಕೆ, ಆ ಅಂತ ಎಲ್ಲಾಗುತ್ತೆ 70%, ಓ ಅಂತ ಎಲ್ಲಾಗುತ್ತೆ ಮೇ ಬಿ ಒಂದು 20% ಆರ್ ಮೇ ಬಿ 20 to 25%. ಇನ್ನು ಬೇರೆ ಸೌಂಡ್ಸ್ ಏನು, ಓ ಕೆಲವು ಕಡೆ ಸೈಲೆಂಟ್ ಆಗುತ್ತೆ, ಓ ಕೆಲವು ಕಡೆ ಅಂತ ಸೌಂಡ್ ಬರುತ್ತೆ, ಓ ಕೆಲವು ಕಡೆ ಅಂತ ಬರುತ್ತೆ. ಓಕೆ, ಸೊ ಅದೆಲ್ಲ 30% ಒಳಗೆ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ, ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ HOP, ಈಗ ಇದ್ರ ಪ್ರಕಾರ ನಾವು ನೋಡಿದ್ರೆ ಹೆಚ್ಚಿಗೆ ಹ, ಓಗೆ ಆ, ಪಿಗೆ ಪ ಅಲ್ವಾ? ಸೊ ಇವು ಕೂಡಿಸಿದಾಗ ಏನಾಗುತ್ತೆ? ಹಾಪ್. ಹಾಪ್, ಗಾಟ್ ಇಟ್? ಸೊ ಇಲ್ಲಿ ಓ ಉಚ್ಚಾರಣೆ ಏನಿದೆ? ಆ. ಈಗ ಫೋನಿಕ್ಸ್ ಪ್ರಕಾರ ಅದೇ ನಾನು ನಿಮಗೆ ಈಗ ಒಂದು ಇ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಇ ಹಾಕಿದಾಗ ಆ ಪದದ ಮೀನಿಂಗ್ ಚೇಂಜ್ ಆಗುತ್ತೆ, ಪ್ರೊನೌನ್ಸಿಯೇಷನು ಚೇಂಜ್ ಆಗುತ್ತೆ. ನಾನು ಆಗಲೇ ನಿಮಗೆ ಹೇಳಿದೆ, ಕೊನೆಯಲ್ಲಿ ಇ ಬಂದರೆ 99% ವರ್ಡ್ಸಲ್ಲಿ ಇಂಗ್ಲೀಷಲ್ಲಿ ಕೊನೆಯಲ್ಲಿ ಇ ಬಂದರೆ ಇ ಸೈಲೆಂಟ್ ಆಗಿರುತ್ತೆ. ಅದು ಬರೋದು ಯಾಕೆ, ಹಾಕೋದು ಯಾಕೆ ಅಂತ ಹೇಳ್ತೀನಿ. ಈ ಸೈಲೆಂಟ್ ಆಗಿರುತ್ತೆ, ಬಟ್ ಅದನ್ನು ಉಚ್ಚಾರಣೆ ಮಾಡೋಗಿಲ್ಲ, ಬಟ್ ಬರೆಯೋದು ಬರಿಬೇಕು. ಯಾಕೆ ಇ ಹಾಕ್ತೀವಿ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಈ ಅಕ್ಷರ ಇದೆಯಲ್ಲ, ಓ ಅಕ್ಷರ ಇದೆಯಲ್ಲ, ಅದು ಓ ಅಂತ ಆಗುತ್ತೆ. ಪ್ರಸನ್ನ ಈಗ ಕೇಳಿದ್ರಲ್ಲ ನೀವು, ಓ ಅಂತ ಎಲ್ಲಿ ಬರುತ್ತೆ ಅಂತ. ಇದು ಒಂದು ಕಡೆ ಈ ಥರ ಬರುತ್ತೆ. ಅಂದರೆ ಇದು ಒಂದು ಓ ಇದೆ, ಇಲ್ಲಿ ಪಿ ಇದೆ, ಕೊನೆಯಲ್ಲಿ ಒಂದು ಇ ಇದೆ. ಈ ಥರ ಕಾಂಬಿನೇಷನ್ ಅಂದರೆ ವವೆಲ್, ಕಾನ್ಸನೆಂಟ್ ಆ್ಯಂಡ್ ಸೈಲೆಂಟ್ ಇ. ವವೆಲ್, ಕಾನ್ಸನೆಂಟ್, ಸೈಲೆಂಟ್ ಇ ಬಂದಾಗ ನಾವು ಇಲ್ಲಿ ಹಾಪೆ ಅಂತ ಹೇಳಂಗಿಲ್ಲ, ಹೋಪ್. HOP ಹಾಪ್, HOPE ಹೋಪ್. ಓಕೆ, ಈ ಥರ ಬಹಳ ಪದಗಳಿದ್ದಾವೆ.